ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ವ್ಲಾಗ್ನ ಟಿಫನ್ ಮಾಡ್ತಾ ಸ್ಟಾರ್ಟ್ ಮಾಡೋಣ. ಇಡ್ಲಾ ಅಪ್ಪಿ ಕಾಫಿನಾ? ಅನಿ ಕಾಫಿ ಇಡ್ಲಾ? ಮೂರು ಜನ ಕಷ್ಟ ಅಲ್ವಾ? ತಿಂಡಿ ಮಾಡೋಣ ಅಂದರೆ ಕರೆಂಟ್ ಬೇರೆ ಹೋಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಪಲಾವ್ ಮಾಡಬೇಕಿದೆ, ವೆಜ್ ಪಲಾವ್. ನಾಟಿ ಸಿಕ್ಕಿಲ್ಲ ನೀ ಕೊತ್ತಂಬರಿ ಸೊಪ್ಪು. ಕರೆಂಟ್ ಬೇರೆ ಹೋಯ್ತಪ್ಪಿ, ಏನ್ ಮಾಡೋದು? ಟೈಮ್ ಎಷ್ಟಮ್ಮ ಅನಿ? ಎಷ್ಟು? ಪ್ರಿಯಾ, ನೀ ಸ್ನಾನಕ್ಕೆ ಹೋಗೋ ಅಕ್ಕ ಬಂದು. ನಮ್ಮನೇಲಿ ಸ್ನಾನಕ್ಕೆ ಲೈನ್ ಬೈ ಲೈನ್, ಒಬ್ಬರಿಂದ ಒಬ್ಬರೇ ಹೋಗ್ತಾ ಇರ್ತಾರೆ. ಬೇಗ ಬರಪ್ಪ, ಅವ್ನು ಪ್ರೀತಿನೂ ಮಾಡಿಲ್ಲ. ಏನಪ್ಪಿ? ಏನೇ ಆದರೂ ಬಾಕಿ ಮಸಾಲೆನ ರುಬ್ಬ ಮಾಡಿದ್ರು ತುಂಬ ರುಚಿ ಇರುತ್ತೆ. ಸುಳ್ಳು ಹೇಳ್ಬಿಡಾಕಿ, ನೀನು ಚೆನ್ನಾಗಿ ಸುಳ್ಳು ಹೇಳಕ್ಕೆ ಕಲ್ತಿದ್ಯಾ? ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಅಮ್ಮನೇ ಎದ್ದು ತಿಂಡಿ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡಬೇಕು ಅಂತ. ಹಂಗೇನಿಲ್ಲ, ನಿನ್ಗೆ ಇಷ್ಟ ಮಾಡ್ತಾ ಇರೋದು. ಅಯ್ಯೋ ಹೌದಾ? ಎಲ್ಲರೂ ತಿಂಡಿ ಮಾಡೋವಾಗ್ಲ ಅಯ್ಯೋ ಸರಿನೇ ಹೋಗ್ತಿಲ್ಲ. ಕುಕ್ಕರ್ಗೆ ಫಸ್ಟ್ ಎಣ್ಣೆ ಹಾಕೊಂಡಿದ್ದೀನಿ. ಅವಳು ಶಾರ್ಟ್ಸ್ಗೆಲ್ಲ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ ಅವಳು ಪಾಡಿಗಳು. ಕಟ್ ಮಾಡೋ ಟೈಮಲ್ಲಿ ಹೇಳ್ತೀನಿ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನಾನು ಏನಾದ್ರು ಮಾಡ್ಕೊಳ್ತೀನಿ ನನಗೆ, ನೀನು ಮಾಡ್ಕೊಳತ್ತಿ. ನಿಂದು ಏನಾಯ್ತು ಅದು ಮಾಡ್ಕೊಳವ. ಎಲ್ಲರೂ ಫಸ್ಟ್ ತಿಂಡಿಗಾಗಲಿ ಅಡುಗೆಗಾಗಲಿ ತರಕಾರಿ ಕಟ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ತಾರೆ. ಇವ್ರು ಹಂಗಲ್ಲ, ಈ ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿ ಇಟ್ಟಿದ್ದಾರೆ, ಅಲ್ಲೇ ಪಕ್ಕದಲ್ಲೇ ತರಕಾರಿ ಕಟ್ ಮಾಡ್ತಿದ್ದಾರೆ. ಅನ್ನನೇ ಮಾಡ್ಕೋಬೇಕು ನಾವು. ಹೇಳಿದ್ನ ಅಲ್ಲಲ್ಲೇ ಮಾಡ್ಕೋಬೇಕು. ಅದೇನೋ ಒಂದು ಮಹಾ ಕೆಲಸನ ಅದು. ಒಂದ್ ಕಡೆ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಇನ್ನೊಂದ್ ಕಡೆ ಎಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಹಾಕೋದಾಯ್ತು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಈಗ ತರಕಾರಿಗಳನ್ನೆಲ್ಲ ನನಗೆ ಕೆಲಸ ಅಂದ್ರೆ ತುಂಬ ಇಷ್ಟ. ಫಾಸ್ಟಾಗಿ ಮಾಡ್ಕೊತೀನಿ. ನಂಗೆ ಅಡುಗೆ ಕೆಲಸನೇ ಸಖತ್ ಇಷ್ಟ. ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ, ಚಿಕ್ಕದ್ರಿಂದನೂ ಅಡುಗೆ ಮೇಲೆ ತುಂಬ ಇಂಟ್ರೆಸ್ಟ್. ನಿಂಗೆ ಗೊತ್ತಾ, ನಾನು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅಡುಗೆ ಮಾಡಿಟ್ಟು ಹೋಗುವೆ. ನಮ್ಮಮ್ಮ ಅವಾಗಲೇ ಅಡುಗೆ ಕಲಿಸಿದ್ರು ನಮಗೆಲ್ಲ, ಗೊತ್ತಾ? ಹೇಳಿದ್ರಲ್ಲ. ಎಳೆ ಬದನೆ ಹಾಕೋದು ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಗೋಷ್ಟೊಂದು ಕರೆಂಟ್ ಬಂದಿದೆ. ಹೆಂಗೂ ಮಸಾಲೆ ಹಾಕೊಂಡ್ಬಿಡೋದು. ಅದು ಮಸಾಲೆ ಮಾಡಿದ್ರೆ ಚಂದ ಆಗ್ತಿ, ಅದು ಇಲ್ಲಾಂದ್ರೆ ಚಂದ ಅನ್ಸಲ್ಲ. ಎಷ್ಟೊತ್ತು? ಇನ್ನು ಅರ್ಧ ಗಂಟೆಲಿ ಆಗುತ್ತಾ? ಅರ್ಧ ಗಂಟೆ ಐತೆ. ಎಲ್ಲ ಟೈಮ್ ಅಪ್ಪಿ, ನೀವು ಅಪ್ಪ ಕಾಫಿ ಪುಡಿ
ತರಿಸ್ಕೋಬೇಕಲ್ವ ಖಾಲಿ ಆದ್ಮೇಲೆ. ಖಾಲಿ ಆಯಿತು ಅಂತ ಗೊತ್ತಾದ್ಮೇಲೆ ತರಿಸಿಟ್ಬಿಡ್ಬೇಕು. ಯಾವಾಗಲೂ ಕಾಫಿ ಪುಡಿ ಹಾಕಿಡ್ಬೇಕಲ್ವಾ. ಪ್ರತಿದಿನ ಹೇಳ್ತೀನಿ, ಕೇಳಲ್ಲ. ನಂಗಂತೂ ಮಸಾಲೆ ರುಬ್ಬ ಮಾಡಿದ್ರೆ ಇಷ್ಟ ಆಗುತ್ತೆ. ಇನ್ನೊಂಥರ ಚೆನ್ನಾಗಿರುತ್ತೆ. ಅರ್ಜೆಂಟಿಗಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಏನಾದ್ರು ತರಕಾರಿ ಹೋದ್ರೆ ಈ ರೀತಿ, ಇಲ್ಲ ಅಂದ್ರೆ ಯಾರನ್ನ ತೋರಿಸ್ಬೇಕಿತ್ತು. ತೋರಿಸು, ಅದ್ರಲ್ಲೇನೆ. ಅಲ್ಲ, ಕೈ ಹೊಡಿತಿರಲ್ಲ ಅದು. ಒಂದೇ ಹಿಂಗ್ ಹಾಕಿದ್ರೆ ಬರುತ್ತಪ್ಪ, ಅದನ್ನ ಬೇರೆ. ಕೋಗಿಲ ಚೆನ್ನಾಗಿ ಕೂಗುತ್ತೆ. ಯಾವಾಗ ಅಡುಗೆ ಮಾಡ್ಬೇಕಾದ್ರಲ್ಲ ಬಟ್ಟೆಲ್ಲ ಯಾರೋ ಬೈತಾ ಇದ್ರು ಕಣ ನಿನ್ ಶಾರ್ಟ್ಸ್ ಅಲ್ಲಿ, ನೈಟ್ ಹೊಸ್ಕೊಬೇಡಿ, ಒಂದು ಬಟ್ಟೆ ಇಟ್ಕೊಳ್ಳಿ ಅಂತ. ಬೈತಿರ್ಲಿಲ್ಲ ಪಾಪ ಅವ್ರು ಹೇಳಿದ್ದು, ತಪ್ಪಿಲ್ಲ ಅವ್ರು ಹೇಳೋದು. ಒಂದು ಬಟ್ಟೆ ಇಟ್ಕೊಳ್ಳಿ. ಇಟ್ಟಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮಕ್ಕಳು. ಎಲ್ಲ ಕಮ್ಮಿ ಆಗಿ ಮಾಡಕ್ಕೆ ಸರಿ ಹೋಗುತ್ತೆ. ಹನಿ ಹೈಟ್ ಇದೆ ತಾನೆ, ಅಡ್ರೆ ಎತ್ಕೊಡು. ಸರಿ, ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೋ ಹುರಿದೀಯ ಅಪ್ಪಿ, ಅದನ್ನ ಹಂಗೆ ಫ್ರಿಡ್ಜ್ ಇಟ್ಬಿಡ್ತಾರಾ? ಮೊನ್ನೆ ಟೈಮ್ ಹೋದೆ, ಬೆಳಗ್ಗೆ ಮಾಡಿದ್ದನ್ನ. ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಮಾಡಿರೋ ಬೋಸಿನಲ್ಲೇ ಊಟ ಮಾಡಕ್ಕಾಯ್ತಿತ್ತಲ್ಲ. ನೋಡಿ ಈಗ ನೀಟ್ ತಂದೆ, ಅದು ರಸ್ಟೆಡ್ ಇತ್ತು ಗೊತ್ತಾ, ಮೊದಲೇ ಕಬ್ಬಣ ಅದೆಲ್ಲ ಹಂಗಿರಬಾರ್ದು. ನೋಡಿ ನಮ್ದು ಈ ತರ ಕೆಲಸಗಳು. ಆಯ್ತು, ಇದು ಫ್ರೈ ಆಯ್ತು. ಆಗ್ಲಿ ಫ್ರೈ ಆಯ್ತು. ಆಗ್ಲಿ. ಸೊಪ್ಪು ಸರಿ, ಇದನ್ನು ಕೊಡಿ. ಸಾಕಾ? ಸ್ವಲ್ಪ ಇನ್ನಷ್ಟು ರುಬ್ಬು. ಮಸಾಲೆ ತಪ್ಪಕ್ಕಿರ್ಬೇಕು ಅಂತೀರ? ಅಲ್ಲ, ಹಂಗಂತ ಅಂದ್ಬಿಟ್ಟು ಅವೆಲ್ಲ ಸಿಗ್ಬಾರ್ದಪ್ಪಿ. ವೆಜಿಟೇಬಲ್ ಪಲಾವ್ ರೆಡಿ ಆಗ್ತಾ ಇದೆ. ಅಲ್ಲಿ ಮುದ್ದೆ ಬೇಕಾ? ಅಲ್ಲಿ ಸ್ವಲ್ಪ ಮುದ್ದೆ ಹಂಗಿಲ್ಲ. ಕಾಫಿ ಕುಡಿದ್ರೆ ಕುಡ್ದಂಗೆ ಆಗಲ್ಲ. ಒಂದ್ ಕಡೆ ನೀಟಾಗಿ ಕುತ್ಕೊಂಡು ಕುಡಿದ್ರೆ ಕಾಫಿ ಸ್ವಲ್ಪ ಅನ್ಸುತ್ತೆ. ಈ ರೀತಿ ಕಾಫಿ ಇದು ಹಂಗೆ ಅಕ್ಕಿ ತೊಳ್ದು ಬಿಡಪ್ಪಿ. ನನ್ನ ಮಗಳಿಗೆ ಮುಳ್ಳಕ್ಕಿ ಇಷ್ಟ, ಆಯ್ತಾ? ಯಾವಾಗಲೂ ಅಷ್ಟೇ. ಸಾಕ ಇಷ್ಟು ಒಂಚೂರು ಸಾಕು. ಮುಳ್ಳಕ್ಕಿ ಅಂದ್ರೆ ಭಾರಿ ಇಷ್ಟ. ಅದಲ್ಲ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತಂದ್ರೆ ಗೊತ್ತಿಲ್ಲ. ಬಿಡು ಬಿಡು ಬಿಡು. ಅಷ್ಟೊಂದು ತಿನ್ನೋಕೆ ಟೈಮ್ ಆಗಲ್ಲ. ತಿನ್ನೋಗಿನ ಬೇಗ. ಪ್ರಿಯಾ, ಚಿಕ್ಕವೇ ಹಾಕಿದೆ ತರಕಾರಿ. ಪ್ರಿಯಾ, ನಿನಗೂ ತಗೊಳಮ್ಮ ಮುಳ್ಳಕ್ಕಿನ. ನಿಜ ಬಿಡ, ನಾನು ತಿನ್ನಕ್ಕೊಂದ್ಸಲ ಅಂತೂ ತಿನ್ನಕ್ಕಿಲ್ಲ. ಚೆನ್ನಾಗಿಲ್ವಾ? ಅದು ಎಲ್ರಿಗೂ ಇಷ್ಟ. ನಿಂಗೆ ಇಷ್ಟಪಡ್ತೀನಿ. ಚೆನ್ನಾಗಿಲ್ಲ ಅಂತಲ್ಲ, ಬೆಂದಿರಲ್ವಲ್ಲ. ಈ ಕಡೆ ಬಾ, ಬಾ ಬಿಡು ಬಿಡು. ಬಾ, ಪ್ಯಾಕ್ ತಗೊಂಡು ತಿನ್ನೋದಕ್ಕೂ.
ಬಿಸಿ ಐತಿ. ಬಾಯ್ ಬಾಯ್ ಪಿಕ್ಕು ಇಲ್ಲೊಂಚೂರು ಬಿಟ್ಕೊಡ್ತೀಯ ಆರ್ಸತ್ರ ಇಲ್ಲೊಂಚೂರು ಆರ್ಸತ್ರ ಬಿಟ್ಕೊಡ್ತೀಯ ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಬರಕ್ಕೆ ತನಕ ಟೈಮ್ ಆಗ್ಬಿಡುತ್ತೆ ನಾನು ನೆಟ್ಕೊಂಡು ಹೋಗ್ಬೇಕು. ನೀವು ಅಪ್ಪ ಇಲ್ವಾ ಅಪ್ಪಿ? ಅವ್ರು ಐರನ್ ಮಾಡ್ತಾರೆ. ಪ್ರಿಯಾ ಹಂಗಾಗುತ್ತೆ ಬಾ. ಬೇಡ ನೀವು ಬಮ್ಮ. ನೀನು ವಾಟರ್ ಬಾಟ್ಲು ನೀ ತಗೋ. ಬಿಟ್ಟು ಬಂದವ? ಸಿಕ್ತ ಬಸ್ಸು? ಇಲ್ಲ ಮಿಸ್ ಆಗಿತ್ತಾ? ಇದೆಲ್ಲ ಫಸ್ಟ್ ಎದ್ದು ರೆಡಿ ಮಾಡ್ಕೋಬೇಕಪ್ಪಿ, ಆಯ್ತಾ? ಫುಲ್ ಬೇಕಾ ಅಪ್ಪಿ? ಫುಲ್ ಇಲ್ಲ. ಪ್ರೀತಿ ಬಾಟ್ಲಲ್ಲಿ ಕ್ಯಾಪೆಲ್ಲ ಇದ್ದದ್ದು ಇದೆಲ್ಲ ಇಲ್ಲೇ ಇಟ್ಟೆ ನಾನೇ. ಚೆನ್ನಾಗಿರ್ತತಿ. ಇದು 5 ದಿನ ಟೈಮ್ ಆಯ್ತಪ್ಪಿ. ಇದು ಪ್ಲೇಟ್ ಹಾಕಿರ್ತೀನಿ ಪ್ರೀತಾ, ತಣ್ಣಗಾಗಿರುತ್ತೆ. ನಿನ್ನ ಲಂಚ್ ಬಾಕ್ಸ್ ಎಲ್ಲ ಜಾಸ್ತಿ ಆಗ್ಲಾ ಪ್ರೀತು? ಪ್ರೀತು ಏ ಪ್ರೀತು ತಿನ್ನಿಸ್ಕೊಡ್ಲಾ? ಫ್ಯಾನ್ ಮುಂದೆ ಹಾಕ್ತಿ ಕೊಡು. ಆಗ್ತೀನಿ ನಡಿ, ಆಗ್ತೀನಿ ನಡಿ. ಅವ್ರಿಬ್ರದ್ದು ತಿಂದಾಯ್ತು. ನಿಂದೆ ಪ್ರತಿದಿನ ಲೇಟು ಬಿತ್ತು. ಬಿಸಿ ಹಚ್ಚಿನಿ, ಸಖತ್ ಬಿಸಿ ಐತೆ ಬಿಡು. ನಾನು ಹಾಕೊಡ್ತೀನಿ ಬಿಡು. ಏನು ಗೊತ್ತಾ, ಇದು ಚಿಟ್ಟೆಲ್ಲ ಬ್ಯಾಗ್ ಹಾಕಿದ್ರೆ ಕಷ್ಟ. ಹುಷಾರತಿ. ಬಾಯ್ ಬಾಯ್ ಬಾಯ್. ಹುಷಾರು. ಹಾಂ, ಸಂಜೆ ಬಂದು ತಿಂದ್ರಮ್ಮ ಆಯ್ತಾ? ಆಯ್ತು. ರಾತ್ರಿ ಇವತ್ತು ಅಕ್ಕನ ಅಡುಗೆ ಮಾಡ್ಕೊಳಕ್ಕೆ ಒಂದು ಉಪ್ಸಾರೇನೋ ಮಾಡೋಕ್ಕೆ ಹೇಳ್ತಾ
ಬಂದ್ರಾ ಅಣ್ಣ ಇಟ್ಕೋತಿದ್ಯಾ ಕುಂಕುಮ ಎಲ್ಲಿ? ಕುಂಕುಮ ಪ್ರೀತು ನೀನು ಅಲ್ಲೇ ಇಡು ಪ್ರೀತು. ಎಲ್ಲಿ? ಅಲ್ಲಿ ಒಳಗಡೆ ಇಟ್ಟಿದ್ದೀನಿ ನೋಡು ಇದರಲ್ಲಿ. ಫ್ಯಾನಿಗೆ ಏನು ಬೇಡ, ತಿನ್ನಿಸ್ತೀನಿ ಬಾ. ಬಿಸಿ ಇರುತ್ತಮ್ಮ. ಇಲ್ಲ ಪ್ರೀತು, ಬಟ್ಟೆ ಐರನ್ ಮಾಡ್ಕೊಳ್ಳೋದಲ್ವಾ. ಎಲ್ಲಿ? ಅಲ್ಲೇ ಐತೆ ನೋಡು. ಹಾ ಮಾಡು, ಟೈಮ್ ಐತೆ. ಏನು ಒಂದ್ ಕಡೆ ಕೂತ್ಕೊಂಡು ಆಯ್ ಬಂದು ಸರಿ ಆಯ್ತು, ಇದಂತೂ ತಗೋ. ಈಗ ಖಾರ ಆಯ್ತಾ ನಿಂಗೆ? ನಮ್ಮ ಮನೇಲಿ ಒಬ್ಬ ಖಾರ ಕಮ್ಮಿ, ಫುಲ್ಲು ಖಾರ ಕಮ್ಮಿ ತಿಂತಾನೆ, ನಮಗೆಲ್ಲ ಜಾಸ್ತಿ ಇರಬೇಕು. ಚಿನ್ನಮ್ಮ ನಿನ್ಗೊಂದು ತುತ್ತು ಪ್ಲೀಸ್, ನನ್ನ ಕೈಯಲ್ಲಿ ಒಂದು ತುತ್ತು, ನನ್ನ ಕೈಯಲ್ಲಿ. ನಾನು ಜಿಡ್ಡಾಗ್ದಾಗ ಹಾಕ್ತೀನಿ. ಒಂದೇ ಒಂದು ಬಾಯಿ ದೊಡ್ಡದಾಗ ಮಾಡು. ಮಾಡಪ್ಪಿ ಆನು ದೊಡ್ಡದಾಗಿ ನೋಡು. ಜಿಡ್ಡಾಯ್ತಾ? ಇಲ್ಲ ಬಾಪಿ. ಬಾಯ್ ಬಾಯ್. ಬಾಯ್ ಚಿನ್ನ. ಹುಷಾರಪ್ಪಿ. ಬ್ಯಾಗ್ ಎತ್ಕೊಳ್ದಿರ ಕಾಲೇಜಿಗೆ ಹೋಗ್ತಾ ಇದೆಯಾ? ಪ್ರೀತು ಆಯ್ತೇನ? ಅಮ್ಮ ಎತ್ತು ಬ್ಯಾಗ್, ಒಂದು ನಿಮಿಷ. ಬ್ಯಾಗ್ ಎತ್ಬೇಕಾ? ನನ್ನ ಕೈ ಖಾಲಿ ಇಲ್ಲ. ಪ್ರಿಯ ಇನ್ನೊಂದು ಲಾಸ್ಟ್ ಇದೊಂದೇ ಒಂದು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ. ನಾನು ಎಷ್ಟು ನಾನು ಇದ್ದೇ ಬರೋಂಗಾಗುತ್ತಮ್ಮ. ಬಾಯ್ ಚಿನಿ, ಬಾಯ್ 3 ಸರಿ ಹೇಳ್ದೆ ಅಪ್ಪಿ. ಫಸ್ಟು ಲೇಸ್ ಕಟ್ಕೊ ನೋಡಲ್ಲ. ಪ್ಯಾಂಟ್ ಟೈಟು ದಪ್ಪ ಆಗಿದೆಯಾ, ಅದಕ್ಕೇನೆ ಟೈಟು. ಸಣ್ಣ ಆಗು, ಸರಿ ಹೋಗುತ್ತೆ. ಡುಮ್ಮಿ ಥರ ಊದ್ಕೋತಿದ್ಯಪ್ಪಿ. ಡುಮ್ಮಕ್ಕ ಅಲ್ಲಿ ಕುತ್ಕೊಂಡಾರ ಹಾಕಡಪ್ಪಿ. ಚೇರ್ ಮೇಲೆ ಕುತ್ಕೊಂಡು ಹಾಕೋಬೇಕು. ಬಾಯ್ 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 ಚಿನ್ನ, ಹುಷಾರು ಆಯ್ತಾ? ಬಾಯ್. ಬಾಯ್ ಮಾಮ. ಬಾಕ್ಸ್ ಎತ್ಕೊಂಡ? ಲಂಚ್ ಬಾಕ್ಸ್ ಎತ್ಕೊಂಡ? ಬಾಯ್ ಅಪ್ಪಿ, ಬಾಯ್. ಪ್ರೀತಾ ಅವಳು ಓದ್ಲು. ಪ್ರೀತಾ ಸಾರಿ ಮಗನೆ. ಕೊಡು ಸ್ಪೂನಲ್ಲಿ 1 ಗಂಟೆ ತಿನ್ನಬೇಕು, ಕೈಯೆಲ್ಲ ತೊಡೆ ಬೇಗ ತಿನ್ಬೋದಲ್ವಾ. ಆಮೇಲೆ ನಿನ್ನ ಬಾಕ್ಸ್ ಹಾಕಿಟ್ಟಿದ್ದೀನಿ, ಎತ್ಕೊಂಡ? ಅಗಿ ನೀಟಾಗಿ ಆಗುತ್ತೀನು. ಪೂಜೆಗೆ ರೆಡಿ. ಎಲ್ಲಿದ್ಯಾ? ಶೂ ಹಾಕೋತಿದ್ದೀನಿ ಅಂದಲ್ವಾ? ಆಯ್ತಾ ಅಪ್ಪಿ? ಬಾಕ್ಸ್ ಎತ್ಕೊಂಡವ? ವಾಟ್ರ್ ಬಾಟ್ಲ್ ಎತ್ಕೋಬೇಕಲ್ಲ ಅಪ್ಪಿ? ಏಕೆ? ಒಗೆಯೋದಕ್ಕೆ ಹಾಕಿದ್ದ ಅದೊಂದು ಮಾತ್ರನಾ? ಆಯ್ತು ಹಾಕೋ ಫಾಸ್ಟಾಗಿ. ಲೇಸ್ ಕರೆಕ್ಟಾಗಿ ಕಟ್ಕೊ ಪ್ರೀತಾ. ಬೀಳ್ತೀಯ? ಎಲ್ಲಿ ಕಟ್ಕೋತೀಯ? ಅಲ್ಲಿ ಬಾಯ್. ಬಾಯ್ ಚಿನಿ. ಬಾಯ್ ಬರ್ತೀರೇನಪ್ಪ? ಪೂಜೆ ಮಾಡ್ತಾ ಇರೋದು ಪ್ರೀತಾ, ಲೇಟ್ ಆಗುತ್ತೆ, ನಡಿಯವ. ತಿಂಡಿ ತಿನ್ಬೇಕಾರ, ನಡಿಯವ. ಬರ್ತೀರಾ? ಬಿಟ್ಬಿಡಿ, ಬನ್ನಿ. ಬಾಯ್ ಏನಂತಾರ ರಾಜ ಪ್ರೀತಾ, ಎದ್ದೇಳೋದು ಲೇಟು. ಶಿಸ್ತಾಗಿ ಬೈಕಲ್ಲಿ ಡ್ರಾಪ್ ತಗೋತೀಯಾ? ಎದ್ದೇಳೋದು ಲೇಟು ಅಂದ್ರೆ ಸುಮ್ಮನೆ ಇದು ಮಾಡ್ಬೇಡ. ಸರಿ ಚಿನ್ನಮ್ಮ, ಆಯಿತು ಬಾಯ್. ಲೇಸ್ ಕಟ್ಕೊಡು ಫಸ್ಟು. ಬಾಯ್ ಅಪ್ಪಿ. ಮಕ್ಕಳೆಲ್ಲ ಹೋದ್ರು, ಕಳ್ಸೋ ತನಕ ಸುಸ್ತಾಗ್ಬಿಡುತ್ತೆ. ಇವಾಗ ಒಂದು ಬಿಸಿ ಕಾಫಿ ಕುಡಿಬೇಕು, ತಲೆನೋವ್ತಾ ಇರುತ್ತೆ. ಒಂದೇ ಸಮ ಕೆಲಸ ಆಗ್ಬಿಡುತ್ತೆ ಮಕ್ಕಳು ಹೋಗೋ ಟೈಮಲ್ಲಿ. ಒಂದೇ ದಿನ ಮಕ್ಳಿಗೇನು ರೆಡಿ ಮಾಡಿ ಕಳಿಸಲ್ಲ, ಯಾವಾಗ ಹಿಂಗೆ ರೂಪ ಅದೆಲ್ಲ ನಾನೇ ಮಾಡ್ತಾ ಇದ್ದೆ. ಇವಾಗ
ಬರೋದೇ ಲೇಟು, ಹಾಗಾಗಿ ನಾನು ಎದ್ದೇಳೋದೇ 8:30 ಆಗುತ್ತೆ. ಅಲ್ಲಿ ತನಕ ಮಕ್ಕಳು ಹೋಗಿರ್ತಾರೆ, ಮಕ್ಕಳು ಹೋದ್ಮೇಲೆ ಎದ್ದೇಳೋದು ನಾನು. ದೊಡ್ಡ ಕಾಫಿ ಇಟ್ಕೊಂಡು ಬಿಸಿ ಬಿಸಿ ಒಂಚೂರು ಕಾಫಿ ಕುಡಿಯೋದು. ನನ್ನ ಮಗಳೇನಾದ್ರು ಆಗಲ್ಲ ಅಂತ ಹೇಳಿದಾಗ ಮಾತ್ರ ಈ ರೀತಿ ಎದ್ದು ತಿಂಡಿ ಮಾಡೋದು. ಆವಾಗಿಷ್ಟು ಕೆಲಸಗಳು. ನನ್ನ ಮಗಳೇನಿದ್ರು ತಿಂಡಿ ಒಂದು ಮಾಡಿ ಹೋಗ್ತಲ್ಲ, ಎಲ್ಲರೂ ಅನ್ನೋದು ಹಂಚ್ಕೊಂಡಿದ್ದೀವಿ ಕೆಲಸಗಳು ಮಾಡಬೇಕಲ್ಲ. ಇವನ್ ಕುಡಿದು ಕಾಫಿನ ಕೂತ್ಕೊಂಡು ಕುಡಿದ್ರೇ ಒಂಥರ ತೃಪ್ತಿ ನನಗೆ. ಕೆಲಸ ಮಾಡ್ತಾ ಕುಡಿದ್ರೆ ಕುಡ್ದಂಗೆ ಅಂತ ಅನಿಸಲ್ಲ. ಕಾಫಿನ ಕೂತ್ ಕುಡಿಬೇಕು, ಅದ್ರ ಮಜಾನೇ ಬೇರೆ. ನಂಗೆ ಸಖತ್ ಇಷ್ಟ ಕಾಫಿ ಅಂದರೆ ಸಖತ್ ಇಷ್ಟ. ಬೇಕಾದ್ರೆ 1 ಟೈಮಲ್ಲ 2 ಟೈಮ್ ಊಟ ಕುಡಿದಿದ್ರು ಇದ್ಬಿಡ್ತೀನಿ. ಕಾಫಿ ಮಾತ್ರ ಬೇಕೇ ಬೇಕು, ಅಷ್ಟು ಕಾಫಿ ಪ್ರಿಯ. ಕಾಫಿನ ಪೂಜೆ ಮಾಡೋದು ನಾನು ಕುಡಿಯೋದಾ? ನೋಡಿ, ನಮಗಿಂಗೆ ಕಾಫಿ ಸ್ಟ್ರಾಂಗ್ ಆಗಿರಬೇಕು, ಸಕ್ಕರೆ ಲೈಟ್ ಆಗಿರಬೇಕು. ಇವ್ರ ಕಾಫಿ ಹಂಗಲ್ಲ, ಸಕ್ಕರೆ ಜಾಸ್ತಿ ಇರಬೇಕು, ಕಾಫಿ ಪುಡಿ ಲೈಟಾಗಿರಬೇಕು, ಹಾಲು ಥರ ಇರಬೇಕು. ನಮಗೆಲ್ಲ ಸ್ಟ್ರಾಂಗ್ ಆಗಿರ್ಬೇಕಪ್ಪ ಕಾಫಿ. ಹಿಂಗೆ ಕುಡಿದ್ರೆ ಕುಡ್ದಂಗೆ ಆಗೋದು. ಇದು ಒಳ್ಳೆ ಹಾಲು ಕುಡ್ದಂಗೆ ಅನಿಸುತ್ತೆ. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇರೋದು. ಮಕ್ಕಳು 2nd ಇಯರ್ PUC ಅಂತ ಹೇಳಿ ಡಿಶ್ಶು ಹಾಕ್ಸಿಲ್ಲ, ಈಗ ತೆಗ್ಸಿದ್ದೀನಿ. TV ನೋಡ್ಕೊಂಡೇ ಕೂತಿರ್ತಾರೆ ಅಂತ. ತಿಂಡಿ ತಿಂದು ಕಾಫಿ ಕುಡಿಯೋ ಹೊತ್ತಿಗೆ 1/4 ಗಂಟೆ ಬೇಕು. ನಾನು ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಈಗ ಬಾತ್ ಸ್ವಲ್ಪ ಬಿಸಿಯಾಗಿದೆ, ತೀರಾ ತಣ್ಣಗಾದರೂ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಈಗಲೇ ತಿನ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬಾತ್ ಅಂದರೆ ಅಲ್ಲಿ ಇಳಿಸ್ಬೇಕಲ್ಲಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿಂದರೆ ಅದರ ಟೇಸ್ಟೇ ಹೋಗ್ಬಿಡುತ್ತೆ. ಕೆಲವ್ರಿಗೆ ತಣ್ಣಗಾಗಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ತಣ್ಣಗಾಗಿರಬೇಕು ಅಂತಾರೆ. ಇನ್ನು ಕೆಲವರು ನಂತರದವರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ನನಗಂತೂ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ. ಜಿಯೋ ಮಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಮೊಟ್ಟೆ ಪಲ್ಯ ಮಾಡಬೇಕಿತ್ತು. ಈರುಳ್ಳಿ ಖಾಲಿ ಆಗಿಬಿಟ್ಟಿತ್ತು. ಈರುಳ್ಳಿ ತರಕಾರಿಗಳನ್ನ ತರಿಸ್ಕೊಂಡಿದ್ದೀನಿ. ಎಲ್ಲರೂ ಹೋದರು, ನಾನು ಒಬ್ಳು ಇವಾಗ ತಿಂಡಿ ಹಾಕೊಂಡು ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.